ಸೊ ಇದೆಲ್ಲ ನೈಕಾ ಮೇಕಪ್ ಪ್ರಾಡಕ್ಟ್ಸ್. ಸೊ ಇದನ್ನ ನಾವಿವತ್ತು ಅನ್ಪ್ಯಾಕ್ ಮಾಡೋಣ. ಇದ್ರ ಜೊತೆಗೆ ಅನ್ಪ್ಯಾಕ್ ಮಾಡ್ತಾ ನಾನು ಅದರ ಯೂಸೇಜ್ ಏನು ಆ್ಯಂಡ್ ಅದರ ಬ್ರ್ಯಾಂಡ್ ಹೆಸರು, ಕೋಡ್ ಅಥವಾ ಅದ್ರ ಟೋನ್ಸ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಪ್ರೈಸ್ ಕೋಡ್. ಓಕೆ, ಸೊ ಇದಿಷ್ಟು ನೀವು ಪ್ರಾಡಕ್ಟ್ಸ್ ಇಟ್ಕೊಂಡ್ರೆ ಸಾಕು. ಒಂದು ಕಂಪ್ಲೀಟ್ ಮೇಕಪ್ ಲುಕ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ಪ್ರಾಡಕ್ಟ್ಸ್ ಇದ್ರೆ ಸಾಕು. ಸೊ ಇದರಿಂದ ನಾನೊಂದು ಮೇಕಪ್ ಟ್ಯುಟೋರಿಯಲ್ ಕೂಡ ಮಾಡ್ತಾ ಇದ್ದೀನಿ, ನೀವು ಅದನ್ನ ಖಂಡಿತ ನೋಡ್ಬೋದು. ಮೊದಲನೇ ಪ್ರಾಡಕ್ಟ್ ನೈಕಾ ಅವ್ರದ್ದು ಸ್ಕಿನ್ ಶೀಲ್ಡ್ ಆಂಟಿ ಪೊಲ್ಯೂಷನ್ ಫೌಂಡೇಶನ್. ಇದರಲ್ಲಿ ನನ್ನ ಶೇಡ್ ಬಂದು ವೆರಿ ವೆನಿಲಾ ಅಂತ, ಕೋಡ್ ನಂಬರ್ 2 ವೆರಿ ವೆನಿಲಾ ಇದು ಶೇಡ್. ಇದನ್ನ ನಾವು ಓಪನ್ ಮಾಡೋಣ. ಇದು 30 ml ಇರುವಂತ ಪ್ರಾಡಕ್ಟ್. ಇದು ಆಯಿಲ್ ಕಂಟ್ರೋಲ್ ಮಾಡುತ್ತೆ, ಡೀಪ್ ಹೈಡ್ರೇಷನ್ ಕೊಡುತ್ತೆ. ಹಾಗೆ ಇವಾಗ ನೀವು ಡಸ್ಟ್ ಅಥವಾ ಪೊಲ್ಯೂಷನ್ ಅಲ್ಲಿ ತುಂಬಾ ಓಡಾಡ್ತೀರಾ, ಮಾರ್ಕೆಟಿಂಗ್ ಟೀಮ್ ಅಲ್ಲಿ ಇರೋರು ಅಥವಾ ಔಟ್ಡೋರ್ ಕೆಲಸ ಮಾಡೋ ಅಂಥವ್ರು, ಅವ್ರಿಗೆ ಇದು ಬೆಸ್ಟ್ ಫೌಂಡೇಶನ್ ಅಂತ ಹೇಳ್ಬೋದು. ಅಂಡ್ ತುಂಬಾ ಸ್ಮೂತ್ ಆಗಿ ಒಳ್ಳೆ ವೆಲ್ವೆಟಿ ಕೈಂಡ್ ಆಫ್ ಬ್ಲೆಂಡ್ ಆಗುತ್ತೆ ಇದು. This is how the foundation goes. ತುಂಬಾ ಸೀಮ್ಲೆಸ್ ಆಗಿ ಕಾಣಿಸುತ್ತೆ ಅಂಡ್ ವೆರಿ ಲೈಟ್ ಆಲ್ಸೋ, ತುಂಬಾ ಹೆವಿ ಅಂತ ಅನ್ಸಲ್ಲ. ಅಂಡ್ ಇದರಲ್ಲಿ UV ರೇಸ್ ಪ್ರೊಟೆಕ್ಷನ್ ಕೂಡ ಇದೆ. ಈ ಫೌಂಡೇಶನ್ MRP ಬಂದು 799. ಸೊ ಯಾವುದೇ ಪ್ರಾಡಕ್ಟ್ ತಗೋಬೇಕಾದ್ರೆ ನೀವು ಅದ್ರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್ ನೋಡಿ ತಗೋಬೇಕು. ಸೊ ಇದು ಬಂದು ಫೌಂಡೇಶನ್. ಸೊ UV ರೇಸ್ ಪ್ರೊಟೆಕ್ಷನ್ ಅಂತ ಹೇಳಿದ ತಕ್ಷಣ ಈವನ್ AC ನಲ್ಲಿ ಕೆಲಸ ಮಾಡೋರ್ಗೂ ಕೂಡ ಇದು ತುಂಬಾ ಒಳ್ಳೆ ಫೌಂಡೇಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ನೈಕಾ ಸ್ಕಿನ್ ಜೀನಿಯಸ್ ಕಾಂಪ್ಯಾಕ್ಟ್ ಪೌಡರ್. ಸೊ ಇದು ಸ್ಕಿನ್ ಪರ್ಫೆಕ್ಟಿಂಗ್ ಅಂಡ್ ಹೈಡ್ರೇಟಿಂಗ್ ಪೌಡರ್ ಅಂತ. ಅದರಲ್ಲಿ ಕೂಡ ನಾನು ತಗೊಂಡಿರುವಂತ ಶೇಡ್. ಸೊ ಈ ತರ ಒಂದು ಕ್ಯೂಟ್ ಬಾಕ್ಸ್ ಅಲ್ಲಿ ಬರುತ್ತೆ. ಇದರಲ್ಲಿ ಸಪ್ರೇಟ್ ಆಗಿ ಮಿರರ್ ಕೂಡ ಇದೆ. ಸೊ ನೀವು ಸಪ್ರೇಟ್ ಮಿರರ್, ಇದರಲ್ಲಿ ಮಿರರ್ ಕೂಡ ಇದೆ. ಸೊ ಸಪ್ರೇಟ್ ಮಿರರ್ ಕ್ಯಾರಿ ಮಾಡೋ ಅಷ್ಟಿಲ್ಲ. ಸೊ ಕಾಂಪ್ಯಾಕ್ಟ್ ಕ್ಯಾರಿ ಮಾಡೋದಕ್ಕೆ, ಟಚ್ ಅಪ್ ಮಾಡೋದಕ್ಕೆ ಅವ್ರ ಹತ್ರ ಸ್ಪಾಂಜ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಅಗೇನ್ ಶೇಡ್ 2 ರೋಸ್ ಬೇಜ್ ಅಂತ ಹೇಳಿ, ದಟ್ ಇಸ್ ಅ ನೇಮ್, ಅದು ಕಾಂಪ್ಯಾಕ್ಟ್ ಹೆಸರು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೈಕಾ ಅವ್ರದ್ದು 4 ಶೇಡ್ ಐ ಶ್ಯಾಡೋ ಪ್ಯಾಲೆಟ್. ಇವ್ರದಲ್ಲಿ ತುಂಬಾ ಕಾಂಬಿನೇಷನ್ಸ್ ಇದೆ, ಬಟ್ ನಾನು ಇಲ್ಲಿ ಐ ಕಲರ್ ನಂಬರ್ 6 ತಗೊಂಡಿದ್ದೀನಿ, ಪ್ಯಾಲೆಟ್ ನಂಬರ್ 6, ವಿಚ್ ಇಸ್ ಇದು ಬರ್ಡೇ ಬ್ಯಾಶ್ ಅಂತ ಹೇಳಿ ಕರೀತಾರೆ. ಇದನ್ನ ಕೂಡ ಅನ್ಪ್ಯಾಕ್ ಮಾಡೋಣ. ಇದು ಟ್ರಾನ್ಸ್ಪರೆಂಟ್ ಈ ತರ ಶೀಟ್ ಅಲ್ಲಿ ರ್ಯಾಪ್ ಆಗಿರುತ್ತೆ, ಯಾಕಂದ್ರೆ ನೀವು ಕಲರ್ಸ್ ಎಲ್ಲ ನೀಟಾಗಿ ನೋಡ್ಬೋದು ಅಂತ. ನಾನು ಈ ಕಲರ್ನ ಚೂಸ್ ಮಾಡ್ಕೊಂಡಿರೋದು ಯಾಕೆ ಅಂತಂದ್ರೆ ಇದು ತುಂಬಾ ಮೈಲ್ಡ್ ಆಗಿದೆ ಕಲರ್ಸ್. ಇದು ನಿಮಗೆ ಎವ್ರಿ ಡೇ ಮ್ಯಾಟ್ ಲುಕ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಈ ಶೇಡ್ ಟ್ರೈ ಮಾಡ್ಬೋದು. ಅಥವಾ ನೀವು ಸಿಂಪಲ್ ಆಗಿ ಶೇಡ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು, ಸ್ವಲ್ಪ ಎತ್ನಿಕ್ ಆಗಿರಬೇಕು ಅಂತಂದ್ರೆ ಈ ಕಾಂಬಿನೇಷನ್ ಟು ಈ ಕಾಂಬಿನೇಷನ್, ಈ 2 ಟೋನನ್ನು ಯೂಸ್ ಮಾಡಿಕೊಂಡು ಐ ಶ್ಯಾಡೋ ಮಾಡ್ಕೋಬೋದು. ಅಥವಾ ಇದು ಯೂಸ್ ಮಾಡಿಕೊಂಡು ಒಂದು ಮ್ಯಾಟ್, ಒಂದು ಗ್ಲಿಟರ್, ಒಂದು ಸ್ವಲ್ಪ ಶೈನಿ ಇರೋ ಅಂಥದ್ದನ್ನ, ಒಂದು ಮ್ಯಾಟ್, ಒಂದು ಸ್ವಲ್ಪ ಶೈನ್ ಇರೋ ಅಂಥ ಐ ಶ್ಯಾಡೋ ಪ್ಯಾಲೆಟ್ನ ಇಲ್ಲಿ ಯೂಸ್ ಮಾಡ್ಕೋಬೋದು, ಕಲರ್ ಕಾಂಬಿನೇಷನ್. ಅದ್ರ ಜೊತೆಗೆ ಕಾಂಟ್ರಾಸ್ಟ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಈ ಕಲರ್ ಶೈನ್, ಒಂದು ಸ್ವಲ್ಪ ಮಾವ್ ಕಲರ್ ಇದೆ, ಒಂದು ಸ್ವಲ್ಪ ಪರ್ಪಲಿ ಟೋನ್, ಈ ಕಲರ್ಗೆ ಬ್ರೌನ್ ಶೇಡಲ್ಲಿ ಕ್ರೀಸ್ ಮಾಡ್ಕೋಬೋದು. ಹಾಗೆ ಇದನ್ನ ಲೈಟ್ ಶೇಡಲ್ಲಿ ಕೂಡ ಕ್ರೀಸ್ ಮಾಡಿಕೊಂಡು ಕಾಂಟ್ರಾಸ್ಟ್ ಆಗಿ ಕ್ರಿಯೇಟ್ ಮಾಡ್ಬೋದು. ಕಲರ್ ಯಾವ ಥರ ಇದೆ ಅಂತ ನಾನಿಲ್ಲಿ ಹಚ್ಚಿ ತೋರಿಸ್ತೀನಿ. ಇದು ಸ್ವಲ್ಪ ಕಾಪರ್ ಟೋನ್. ಸೊ ಮಾರ್ನಿಂಗ್ ಇವೆಂಟಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಪರ್ಪಲ್ ಟೋನ್. ಸೊ ಎವ್ರಿ ಡೇ ಮೇಕಪ್ಗೆ ಈ ಐ ಶ್ಯಾಡೋ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 4-in-1 ಸ್ಕ್ವಾಡ್ ಐ ಪ್ಯಾಲೆಟ್ ಅಂತ ಹೇಳಿ ಅರೌಂಡ್ 375 ರೂಪೀಸ್ ಇದೆ ಇದ್ರದ್ದು ಕಾಸ್ಟ್.
ದ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಬ್ಲ್ಯಾಕ್ ಮ್ಯಾಜಿಕ್ ಮಸ್ಕಾರಾ, ನೈಕಾ ಅವ್ರದ್ದು. ವಾಲ್ಯೂಮ್ನೆಸ್ ಆಗಿದೆ. MRP ಬಂದು $499. ಇವ್ರದಲ್ಲಿ ಪ್ಯಾರಾಬಿನ್ ಫ್ರೀ, ಕ್ರುಯಲ್ಟಿ ಫ್ರೀ ಪ್ರಾಡಕ್ಟ್. ಆ್ಯಂಡ್ ಅವ್ರ ಲ್ಯಾಶ್ ಕೂಂಬ್ ಏನಿದೆ ಅದು ತುಂಬ ದಪ್ಪ ಇದೆ, ಸೊ ಅದರಿಂದ ಥಿಕ್ ಆಗಿ ಲ್ಯಾಶಸ್ ಬರುತ್ತೆ ಅಂತ. ಆ್ಯಂಡ್ ಇದು ಮಸ್ಕರಾ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ತಗೊಂಡಿರೋದು 24 hours ಲಾಂಗ್ ಲಾಸ್ಟಿಂಗ್ ಕಾಜಲ್. ಓಕೆ, ಸೊ ಇದರಲ್ಲಿ ಕೂಡ ಪ್ರೈಸಿಂಗ್ ಇಲ್ಲ, ಸೊ ನಾನು ಅದನ್ನು ಬಿಲ್ಲಲ್ಲಿ ಒಂದ್ಸತಿ ನೋಡ್ತೀನಿ. ಸೊ 24 hours ಐ ಕಾಜಲ್ ಬಂದು $399. ನಾನು ಹೇಳ್ತಾ ಇರೋ ಪ್ರೈಸ್ ಎಲ್ಲ MRP ಪ್ರೈಸ್, ಬಟ್ ನನಗೆ ಅದರ ಮೇಲೆ 20% ಡಿಸ್ಕೌಂಟ್ ಕೂಡ ಸಿಕ್ಕಿದೆ. ಆ್ಯಂಡ್ ಇದು ಶಾರ್ಪ್ ಮಾಡೋವಂಥ ಪೆನ್ಸಿಲ್ ಅಲ್ಲ. ನಾನು ಜನರಲಿ ಶಾರ್ಪ್ ಮಾಡೋವಂಥ ಪೆನ್ಸಿಲ್ಸ್ನ ನಾನು ತೊಗೊಳ್ಳಲ್ಲ, ಯಾಕೆ ಅಂದರೆ ಶಾರ್ಪ್ ಮಾಡಿದಷ್ಟು ಅದ್ರ ಲೆಡ್ ಹೊಟ್ಟೋಗುತ್ತೆ. ಸೊ ಇದು ಬಂದು ಟ್ವಿಸ್ಟರ್, ಸೊ ನಾನು ಟ್ವಿಸ್ಟರ್ನೇ ಯಾವಾಗಲೂ ಪ್ರಿಫರ್ ಮಾಡ್ತೀನಿ. ಸೊ ಇದು ಬಂದು ನೈಕಾ ಅವ್ರದ್ದು IM 24/7 ಕಾಜಲ್. ಶೇಡ್ ಈ ಥರ ಇದೆ. ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿರೋದು ನೈಕಾ ಅವ್ರದ್ದು ಆಲ್ ಡೇ ಮ್ಯಾಟ್ ಲಿಪ್ಸ್ಟಿಕ್. ಇದು ಮ್ಯಾಟ್ ಲಿಪ್ಸ್ಟಿಕ್, ಇದ್ರ ಶೇಡ್ ಗರ್ಲ್ ಗ್ಯಾಂಗ್ ಅಂತ ಹೇಳಿ. ಸೊ ಸ್ವಲ್ಪ ನ್ಯಾಚುರಲ್ ಟೋನ್ ಬರುತ್ತೆ, ಬಟ್ ಶೇಡ್ ಇಸ್ ಲಿಟಲ್ ಅಗೇನ್ ಮಾವ್ ಶೇಡ್ ಅಂತ ಹೇಳ್ಬೋದು. ಸ್ವಲ್ಪ ಪರ್ಪಲ್ ಟೋನ್ ಇದೆ. ನನಗೆ ಪಿಂಕ್ ಅಷ್ಟೊಂದು ಹಾಕಕ್ಕೆ ನಾನು ಇಷ್ಟಪಡಲ್ಲ, ಸೊ ಸ್ವಲ್ಪ ಸ್ಲೈಟ್ ಶೇಡ್ನಲ್ಲಿ ಯೂಸ್ ಮಾಡ್ತೀನಿ. ಸೊ ಇದ್ರ ಕಾಸ್ಟ್ ಬಂದು $399 ಇದೆ. ಸೊ ನಿಮ್ಮ ಹತ್ರ ಎವ್ರಿ ಡೇ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಒಂದು ಫೌಂಡೇಶನ್, ಕಾಂಪ್ಯಾಕ್ಟ್, ಐ ಶ್ಯಾಡೋ, ಮಸ್ಕಾರಾ, ಒಂದು ಕಾಜಲ್ ಆ್ಯಂಡ್ ಲಿಪ್ಸ್ಟಿಕ್, ಇದಿಷ್ಟು ಇದ್ದರೆ ಸಾಕು. ನೀವು ಬ್ಯೂಟಿಫುಲ್ ಆಗಿ ಮೇಕಪ್ನ ಕ್ರಿಯೇಟ್ ಮಾಡ್ಕೋಬೋದು. ಪ್ರೊಫೆಷ್ನಲ್ ಲುಕ್ ಆಗಿರ್ಬೋದು ಅಥವಾ ಎಥ್ನಿಕ್ ವೇರ್ಸ್ ಆಗಿರ್ಬೋದು. ಈ ಪ್ರಾಡಕ್ಟ್ಸಿಂದ ನೀವು ಒಂದು ಕಂಪ್ಲೀಟ್ ಮೇಕಪ್ ಲುಕ್ನ ಮಾಡ್ಕೋಬೋದು. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.